ಕೆಲವು ಸರಿ ಎಷ್ಟೋ ಜನಕ್ಕೆ ಫ್ರೀಯಾಗಿ ಕೊಟ್ಬಿಡೋ ಕಾಸಿಲ್ಲ ಅಂದವ್ರಿಗೆಲ್ಲ. ಹೌದಾ? ಹಾಂ, ಕೆಲಸ ತಿನ್ಬಿಡ್ತಾರೆ. ಅಣ್ಣ ಕಾಸು ಇರ್ತಿಲ್ಲ, ನಾಳೆ ಕೊಡ್ತೇನೆ ಹೋಗು ಅಂತಾರೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಚಾಮರಾಜಪೇಟೆ ಬಂದಿದ್ದೀನಿ. ಚಾಮರಾಜಪೇಟೆಯಲ್ಲಿ ಮಹದೇಶ್ವರನ ದೇವಸ್ಥಾನ ಇದೆ, ಹಾಗೂ ಈ ಕಡೆ ಬಂದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ಅದರ ಮಧ್ಯೆ ಚಿತ್ರ ಕ್ಯಾಂಟೀನ್ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಬೆಳಗಿನ ಉಪಹಾರ ಸಿಗುವಂಥ ಜಾಗ. ಕ್ವಾಂಟಿಟಿ ಕ್ವಾಲಿಟಿ ಎರಡು ಮಸ್ತ್ ಇರುತ್ತಂತೆ. ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು ಕೆಲವೊಂದು ಮಾತ್ರ ಸಿಗುವಂಥದ್ದು. ರೈಸ್ ಬಾತೇನೋ ಚೇಂಜ್ ಆಗ್ತಾನೆ ಇರ್ತಂತೆ. ಇನ್ನು ಮದ್ದೂರೊಡೆ ಸಿಗುತ್ತೆ, ಬೆಳಿಗ್ಗೆನೇ ಬಿಸಿ ಬಿಸಿ ಮದ್ದೂರೊಡೆ ಬೊಂಬಡ ಮಾಡ್ತಾರಂತೆ. ಸೊ ಅದನ್ನು ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಕೊಡಿಸ್ತೀವಿ. ಸರ್, ನಾನು ಚಿಕ್ಕ ಹುಡುಗರಿಂದ ಒಂದು ವಡೆ ಬಣ್ಣಪ್ಪ ಅಂಗಡಿ ಇದ್ದಿದ್ದು. ವಡೆ ಬಣ್ಣ ಬಜ್ಜಿ ಅಂಗಡಿ ಇತ್ತು ಗಾಡೀಲಿ. ಸುಮಾರು ಒಂದು 25 ವರ್ಷಗಳಿಂದ ಇತ್ತು. ವಡೆ ತಿಂತಿದ್ದು. ಈಗ ಇಡ್ಲಿ, ರೈಸ್ ಬಾತು ಎಲ್ಲ ತಿಂತಾಯಿದ್ದೀವಿ. ಇಲ್ಲಿ ನಮಗೆ ನಿತ್ಯ ಬೆಳಿಗ್ಗೆ ಮಾಡ್ತಾರೆ. ನಾವು ಇವ್ರಿಗೆ ಹೇಳ್ತಾ ಇದ್ದೀವಿ, ಸಾಯಂಕಾಲಕ್ಕೆ ಇನ್ನೂ ಎಕ್ಸ್ಟ್ರಾ ಐಟಮ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ದಿನ ಟೈಮ್ ಇರುತ್ತೆ. ಮಧ್ಯಾಹ್ನ ಊಟ ಇರುತ್ತೆ. ಮಧ್ಯಾಹ್ನ ಅನ್ನ ಸಾಂಬಾರು, ಸೊಪ್ಪು ಸಾರು, ಇಲ್ಲ ಮುದ್ದೆ, ಕಾಳುಗೊಜ್ಜು ತುಂಬ ರುಚಿಯಾಗಿರುತ್ತೆ. ನೀವು ತಿಂದ ಮೇಲೆ ನೀವು ಕೆಲವು ಕಡೆ ನೋಡಿ ಹಾಕ್ತಾರೆ, ಟೇಸ್ಟಿಂಗ್ ಕೂಡ ಹಾಕ್ಬಿಡ್ತಾರೆ, ಗೊತ್ತಾಗಲ್ಲ. ಅದು ನಿಜ, ತಿಂದ ರುಚಿ ಇರುತ್ತೆ. ಇಲ್ಲಿ ಬೇಕಾದ್ರೆ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ಈ ಫುಡ್ನ. ನೀವು ಯಾವುದಕ್ಕಿಂತ ಕೆಮಿಕಲ್ ಇರೋಲ್ಲ. ನಿಮಗೆ ನ್ಯಾಚುರಲ್ ಫುಡ್ ಏನಿದೆ ನ್ಯಾಚುರಲ್ಲೇ. ತಿಂದ ಮೇಲೆ ಮನಸ್ಸು ತುಪ್ತಿ. ಇಲ್ಲಿ ಮನಸ್ಸು ತುಪ್ತಿ. ಎಂಜಾಯ್ ಹೆಂಗೆ ಮಾಡ್ಬೇಕಂದ್ರೆ ಒಳ್ಳೆ ಎಂಜಾಯ್ ಮಾಡಬೇಕು ತಿನ್ಬೇಕಾದ್ರೆ. ಅದೇ ಥರ ಹೊಟ್ಟೆಗೂ ಎಂಜಾಯ್ ಇರಬೇಕು. ಮತ್ತು ಮೊಸರನ್ನ ಕೊಡ್ತಾರೆ ನೋಡಿ, ಇಲ್ಲಿ ಮಧ್ಯಾಹ್ನ ಕೂಡ ಮೊಸರನ್ನ ನೀವು ತಿಂದು ನೋಡ್ಬೇಕಾದ್ರೆ ಮೊಸರು ಗಟ್ಟಿ ಇರುತ್ತೆ. ಇಲ್ಲಿ ಬೇರೆ ಕಡೆ ನೀರಾಗಿರ್ತದೆ ಮೊಸರನ್ನ ಅಂದರೆ, ಇಲ್ಲಿ ಗಟ್ಟಿ ಮೊಸರನ್ನ. ಸಾಯಂಕಾಲ ಬಂದರೆ ನಮಗೆ ಕ್ಯಾಪ್ಸಿಕಮ್ ಬೋಂಡ, ಮದ್ದೂರೊಡೆ, ಆನಿಯನ್ ಪಕೋಡ, ಇದು ಮೇಯ್ನ್ ನಮಗೆ. ನಿತ್ಯ ಸಾಕು ವಾರದಲ್ಲಿ ಕನಿಷ್ಠ 3-4 ಸತಿ ತಿಂತೀವಿ ಇಲ್ಲಿ. ಆಮೇಲೆ ಕೆಲವು ಸರಿ ಎಷ್ಟೋ ಜನಕ್ಕೆ ಫ್ರೀಯಾಗಿ ಕೊಟ್ಬಿಡೋ ಕಾಸಿಲ್ಲ ಅಂದವ್ರಿಗೆಲ್ಲ. ಹೌದಾ? ಹಾಂ, ಕೆಲಸ ತಿನ್ಬಿಡ್ತಾರೆ. ಅಣ್ಣ ಕಾಸು ಇರ್ತಿಲ್ಲ, ನಾಳೆ ಕೊಡ್ತೇನೆ ಹೋಗು ಅಂತಾರೆ. ಕೆಲವು ಕಡೆ ಹಂಗಿಲ್ಲ, ದರ್ಪ ಮಾಡಿರ್ತಾರೆ. ಹೌದು, ಕಾಸು ಕೊಡಲೇಬೇಕು ಅಂತಾರೆ. ಎಲ್ಲ ಕಡೆ ಕಾಸು ಇಸ್ಕೊಂಡು ಆಮೇಲೆ ಹಂಗಿಲ್ಲ, ತಿನ್ನ ಕಾಸು ಕೊಡ್ತೀವಿ ನಾವು ಇಲ್ಲಿ. ಬೇಕಾದ್ರೆ ಮಧ್ಯಾಹ್ನ ಟೈಮ್ ಬನ್ನಿ, ಗುಂಪು ನೋಡಿ ಜನ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಅಲ್ಲಿ ಯಾರು ತಿಂತಾರೆ, ಕಾಸು ಕೊಡ್ತಾರೆ ಗೊತ್ತಾಗಲ್ಲ. ಇಲ್ಲಿ ತಿನ್ಕೊಂಡು ಹೊಂಟೋಗೋರು ಅವರೇ, ಕೇಳಕ್ಕಿಲ್ಲ. ಡಬಲ್ ಪಿನ್ಸ್ ಹಾಕಿದ್ದೀರಾ? ಹೌದು, ಸೂಪರ್. ಪುಳಿಯೋಗರೆ ಗೊಜ್ಜು ನೀವೇ ಮಾಡ್ತೀರಾ ಅಲ್ವಾ? ಸರ್, ನಾನು 10 ದಿನ ತಿಂದ್ರೂ ನನಗೆ ಬಿಲ್ ಕೇಳಲ್ಲ. ಅವರು ಬಿಲ್ಲೇ ಕೇಳಲ್ಲ ಸರ್. ಎಲ್ಲರೂ ಇದೇ ಹೇಳ್ತಾರೆ. ಹೌದು, ಅಂಥ ಮನುಷ್ಯ ಅವರು. ನಮ್ಮ ನಾರಾಯಣ ಅವ್ರು ಅಂದರೆ ಇಡೀ ಚಾಮರಾಜಪೇಟೆ ಗೊತ್ತ. ನಾರಾಯಣ ಅವ್ರ ವಡೆ ಏನಂದ್ರೆ ಬೋಂಡ ನಾರಾಯಣ ಅಂದರೆ ಎಲ್ಲ ಗೊತ್ತು ಅವ್ರಿಗೆ. ಬೋಂಡ ನಾರಾಯಣ ಅಂತ. ಬೋಂಡ ನಾರಾಯಣ ಅಂದರೆ ಸಾಕು, ವಡೆ ನಾರಾಯಣ ಅಂದರೆ ಒಳ್ಳೇದಪ್ಪ ಅಂತಾರೆ. ಅಂಥವ್ರ ಮನುಷ್ಯ ಎಲ್ಲೂ ಹೋದ್ರೆ ಈ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕೆ ಸಿಗಲ್ಲ. ಸೊ ಇಲ್ಲಂತ ಎಲ್ಲಿ ಹೋದ್ರು ಚಾಮರಾಜಪೇಟೆ ಹೋದೆಪ್ಪ, ಟಿಫನ್ ಚೆನ್ನಾಗಿದೆಪ್ಪ, ಸಂಜೆ ಹೋಗಪ್ಪ ವಡೆ ಬೋಂಡೆಲ್ಲ ಚೆನ್ನಾಗಿದೆ. ಅದು ಬೇರೆ ಜಾಸ್ತಿ ಇದಾಗಿದೆ. ಇವಾಗ ಬೇರೆ 30 ಇಡ್ಲಿ ಎಲ್ಲ ಹಾಕ್ತವ್ರೆ, ಇನ್ನೂ ಜೋರಾಗಿದೆ ಸರ್. ಅದಂತೂ ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ದೇವರು ಒಳ್ಳೇದು ಮಾಡಲಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಾರಾಯಣರಾವ್ ಅವರು. ಸರ್ ಹೋಟೆಲ್ ಹೆಸರು ಏನಿದೆ? ಚಿತ್ರ ಕ್ಯಾಂಟೀನ್ ಅಂತೇಳಿ ಸರ್. ನನ್ನ ಮಗಳ ಹೆಸರು ಹಾಕಿದ್ದೀನಿ. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ ಸರ್? ನಮ್ಮದ್ರಲ್ಲಿ ಬೆಳಗ್ಗೆ ಹೊತ್ತು ಇಡ್ಲಿ ವಡೆ ಸಾಂಬಾರು, ಅದು ಫಸ್ಟ್ ನಮ್ಮದು. ಇಡ್ಲಿ ವಡೆ ಸಾಂಬಾರೇ ಮೈನು. ದಿನ ರೈಸ್ ಬಾತು ವೆರೈಟೀಸ್ ಮಾಡ್ತೀವಿ. ರೈಸ್ ಬಾತ್ ಅದು ಚೇಂಜ್ ಇರುತ್ತೆ. ಓಕೆ, ಸೊ ಇವೆರಡೇನಾ? ಇಡ್ಲಿ ವಡೆ ಸಾಂಬಾರು, ಚೋಚೋ ಬಾತು ಮತ್ತು ಸ್ಪೆಷಲ್ ಉಪ್ಪಿಟ್ಟು. ಸ್ಪೆಷಲ್ ಉಪ್ಪಿಟ್ಟ? ಹೌದು. ಏನು ಸರ್ ಸ್ಪೆಷಲ್? ವೈಟ್ ಉಪ್ಪಿಟ್ಟು ಮಾಡ್ತೀನಿ,
ಆ ಥರ ತರಕಾರಿ ಉಪ್ಪಿಟ್ಟು ಆ ಥರ ದಿನ ವೆರೈಟಿ ಚೇಂಜ್ ಮಾಡ್ತೀವಿ. ಓಕೆ ಓಕೆ. ಮತ್ತೆ ಪುಳಿಯೋಗರೆನೂ ಸಿಗುತ್ತಾ? ಅವು ಪುಳಿಯೋಗರೆ ಇವತ್ತು ಪುಳಿಯೋಗರೆ ನಮ್ಮದೇ ನಾವೇ ರೆಡಿ ಮಾಡಿ ಪುಳಿಯೋಗರೆನೇ ಇದೆ ಇವತ್ತು. ಪುಳಿಯೋಗರೆ ಪಲಾವ್ ದಿನಕ್ಕೆ 2 ರೈಸ್ ಬಾತು. ಓಕೆ, 2 ರೈಸ್ ಐಟಮ್ ಇರುತ್ತೆ ಒಟ್ಟಿನಲ್ಲಿ. ದಿನ ರೈಸ್ ಬಾತು. ಇವತ್ತು ಪುಳಿಯೋಗರೆ ಪಲಾವ್, ನಾಳೆ ಬಿಸಿಬೇಳೆ ಬಾತು, ಮೆಂತ್ಯ ಬಾತು. ದಿನಕ್ಕೊಂದೊಂದು ದಿನಕ್ಕೆ 2 ಚೇಂಜ್. ಓಕೆ ಓಕೆ. ಆ ಥರ ಸ್ಪೆಷಲ್ ನಮ್ಮದು ದಿನಕ್ಕೂ. ಓಕೆ ಸರ್, ಯಾವಾಗಿಂದ ಶುರುವಾಗಿದ್ದು ಹೋಟೆಲ್? ಸರ್ ನಮ್ಮದು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. 10 ವರ್ಷ. ಬಟ್ ನಾನು ಫಸ್ಟ್ ಮಾಡಬೇಕಾದ್ರೆ ಪಕ್ಕದ ರೋಡಲ್ಲಿ ವಡೆ ಬಜ್ಜಿ ಗಾಡಿ ಮಾಡ್ಕೊಂಡು ಜೀವನ ಮಾಡಿದ್ದೀನಿ. ಒಂದು ಸಣ್ಣ ಗಾಡಿಯಿಂದ ವಡೆ ಬಜ್ಜಿ ಬಿಡ್ತಾ ಇದೆ? ಹೌದು, ಗಾಡಿಯಿಂದ ಮಾಡ್ಕೊಂಡ್ಬಂದು ಹೋಟ್ಲ್ ಮಾಡಬೇಕು, ಜನಗಳಿಗೆ ಒಳ್ಳೆ ಫುಡ್ ಕೊಡ್ಬೇಕಂತಲೇ ಮಾಡಿದ್ದೀನಿ ಸರ್. ಎಷ್ಟು ವರ್ಷ ಮಾಡಿದ್ರಿ ಸರ್ ಅದನ್ನು? ಸುಮಾರು ಒಂದು 20 ವರ್ಷ ಮಾಡ್ತಾಯಿದ್ದೀನಿ. 20 ವರ್ಷ? ಹೌದು. ಓಕೆ. ಅದಾದಮೇಲೆ ನಂತರದಲ್ಲಿ ಹೋಟೆಲ್ ಶುರು ಮಾಡಿ? ಹೌದು, ಚಿಕ್ಕದಾಗ ಒಂದು ಕ್ಯಾಂಟೀನ್ ಥರ ಮಾಡಿದ್ವಿ. ಕ್ಯಾಂಟೀನ್. ಸರ್ ಅದೇ ಇನ್ನೊಬ್ರು ಹೇಳ್ತಿದ್ರು, ಲೈಕ್ ನಿಮ್ಮ ಹೆಸರನ್ನ ವಡೆ ನಾರಾಯಣರಾವು, ಬೋಂಡ ನಾರಾಯಣರಾವು ಹಂಗಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಜನಗಳಿಗೆ. ಹೆಸರು ಅದೇ ಬಂದ್ಬಿಟ್ಟಿದೆ ಸರ್. ನಾರಾಯಣರಾವ್ ಬಿಟ್ರೆ ವಡೆ ನಾರಾಯಣ, ಮದ್ರೊಡೆ ನಾರಾಯಣ, ಅವರೇ ಒಂದೊಂದು ಹೆಸರು ಒಂದೊಂದು ವಡೆ, ಇಲ್ಲ ತೂತೊಡೆ ನಾರಾಯಣ, ಒಂದೊಂದು ಜಾಗದಲ್ಲಿ ಹೋದ ಒಂದೊಂದು ಥರ ಕರೀತಾರೆ. ಅವ್ರ ಪ್ರೀತಿ ಅಷ್ಟೇ. ಬೆಳಿಗ್ಗೆ ಟಿಫನ್ ಅಲ್ಲದೆ ಮಧ್ಯಾಹ್ನ ಊಟನೂ ಸಿಗುತ್ತೆ? ಮಧ್ಯಾಹ್ನ ಊಟ ಅನ್ನ ಸಾಂಬಾರು, ಸಾಯಂಕಾಲ ನ್ಯಾಕ್ಸ್ ತಟ್ಟೆ ಇಡ್ಲಿ ಚಿತ್ರಾನ್ನ ಆ ಥರ ಸ್ಪೆಷಲ್. ಮುದ್ದೆ ಸಿಗುತ್ತೆ ಸರ್? ಮುದ್ದೆ ಇದೆ, ಮುದ್ದೆ ಚಪಾತಿ. ಅದು ಚಪಾತಿ ನಾವೇ ತಯಾರು ಮಾಡೋದು, ರೆಡಿಮೇಡ್ ಚಪಾತಿ ಇಲ್ಲ. ಓಕೆ, ನೀವೇ ಲೈವ್ ಚಪಾತಿ? ಲೈವ್ ಚಪಾತಿ. ಮತ್ತೆ ಈಗಲೂ ಕೂಡ ಬೋಂಡ ಬಜ್ಜಿ ಮಾಡ್ತಿದ್ದೀರಾ ಸರ್? ಸಂಜೆ ಟೈಮು ಇದೇ ಜಾಗದಲ್ಲಿ ಕ್ಯಾಪ್ಸಿಕಮ್, ಬ್ರೆಡ್, ಮೈಸೂರು ಬಜ್ಜಿ, ಓಕೆ, ವೆರೈಟೀಸ್ ಇರುತ್ತೆ. ಹೀರೆಕಾಯಿ ಬಜ್ಜಿ, ಓಕೆ, ವೆರೈಟೀಸ್ ಇರುತ್ತೆ. ಕ್ಯಾಂಟೀನ್ ಶುರು ಮಾಡಿದ್ಮೇಲೆ ಬೋಂಡ ಬಜ್ಜಿ ನಿಲ್ಲಿಸಿಲ್ಲ ನಾವು, ಅದರಿಂದನೇ ಮುಂದೆ ಬಂದು. ಅದು ನಾವು ಬಿಟ್ಟುಬಿಟ್ರೆ ಕೈ ಬೇರೆ ಎಲ್ಲ ನಾವು ಕೈ ಕೊಡ್ದಂಗೆ ನಮಗೆ ಅದೇ ನಮ್ಮ ದೇವರು ಅಲ್ವಾ? ಅದನ್ನ ಬಿಡ್ಲೂಬಾರ್ದು. ನಾವು ಮುಂದೆ ಬಂದಿದ್ದು ಅದರಿಂದ. ಅದೇ ನಾವು ಅದರಿಂದ ಮುಂದೆ ಬಂದು ಅದಕ್ಕೆ ಮರ್ತು ಬಿಟ್ರೆ ನಮಗೆ ನಮ್ಮ ಐಟಮ್ ನಾವೇ ಕಾಲಿಂದ ಒದ್ಕೊಂಡಾಗಾಯ್ತು ಅಲ್ವಾ? ನಿಜ 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 ನಿಜ. ಮತ್ತಿನ ಹೋಟೆಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್? ಸರ್ ಬೆಳಗ್ಗೆ 7:30 ಓಪನ್ ಮಾಡಿದ್ರೆ ನೈಟ್ 10 ಗಂಟೆ ತನಕ ಇರ್ತದೆ. ತುಂಬ ಜನ ಹೋಟೆಲ್ ಮಾಡಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನದಲ್ಲಿ ಇರ್ತಾರೆ. ಅಂದರೆ ಯಂಗ್ ಜನ್ರೇಷನ್ಸು ತುಂಬ ಜನ ಇರ್ತಾರೆ. ನಿಮಗೆ ಅನುಭವ ಇದೆ, ಒಂದು 20 ವರ್ಷದಿಂದ ಒಂದು 25 ವರ್ಷದಿಂದ ಅನುಭವ ಇದೆ. ಇವಾಗ ಯಾರಾದರೂ ಒಂದು ಹೊಸದಾಗಿ ಹೋಟೆಲ್ ಶುರು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಇದ್ದವ್ರಿಗೆ ಸೊ ನೀವೇನಾದರೂ ಹೇಳುವಂಥ ಕಿವಿ ಮಾತು ಏನಾದರೂ ಇದೆಯಾ? ಬೇಜಾನ್ ಜನಕ್ಕೆ ಹೋಗಿ ನಾನೇ ಹೇಳ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಸಜೆಷನ್? ಫಸ್ಟ್ ಅದ್ರ ನಾವು ನಾನು ಅದೇ ಹೇಳೋದು ಅವ್ರಿಗೂ, ಫಸ್ಟ್ ನೀನು ಮಾಡಬೇಕಾದ್ರೆ ಫಸ್ಟ್ ಅದ್ರ ಮೇಲೆ ಮನಸ್ಸಿರ್ಬೇಕು. ಆ ಮನಸ್ಸಿದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ. ಬೇರೆಯವ್ರ ಮೇಲೆ ನಮ್ಮ ಕೆಲಸ ನಮ್ಗೆ ಬಂದಿದ್ರೆ ಫಸ್ಟ್ ನಾವು ಮಾಡಬೇಕು. ಬೇರೆಯವ್ರ ಮೇಲೆ ನಾವು ಯಾವತ್ತೂ ಕೆಲಸದ ಮೇಲೆ ನಂಬ್ಕೊಳ್ಬಾರ್ದು. ಆ ಕೆಲಸ ನಾವು ಗೊತ್ತಿದ್ರೆ ಮಾತ್ರ ಮಾಡಬೇಕು. ಇಲ್ಲ ನಾವು ಬೇರೆ ಕೆಲಸ ಮಾಡ್ಕೊಂಡು ಹೋಟ್ಲ್ ಮಾಡ್ಬಿಡ್ತೀನಿ ಖುಷಿಗೆ ಮಾಡ್ಬಿಡೋದು, ಲಾಸ್ ಅದು. ಅದ್ರ ಮೇಲೆ ನಮ್ಗೆ ಅದು ಮಾಡೋಕ್ಕೆ ಗೊತ್ತಿದ್ರೆ ಮಾತ್ರ ಮಾಡಬೇಕು ಅಲ್ವಾ? ನಿಜ ನಿಜ. ಮತ್ತಿನ ಚಿತ್ರ ಕ್ಯಾಂಟೀನಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ನಮಗೆ ಮೈನ್ ಚಾಮರಾಜಪೇಟೆ ಮಾರ್ಕೆಟು, ಮೆಜೆಸ್ಟಿಕ್ ಮೈನ್. ಸೊ ಯಾವ ಏರಿಯಾ? ಚಾಮರಾಜಪೇಟೆ ನಿಯರೆಸ್ಟ್ ಅಂದರೆ ಯಾವುದು ದೇವಸ್ಥಾನ ಇದೆ ಅಲ್ಲ ಸರ್? ಮೈನ್ ಅಯ್ಯಪ್ಪ ದೇವಸ್ಥಾನ. ಅದಕ್ಕಿಂತ ಫಸ್ಟ್ ಇದು ಮಾದೇಶ್ವರ ದೇವಸ್ಥಾನ ಮೈನ್. ಓಕೆ, ಮಾದೇಶ್ವರ. ಅಲ್ಲಿಂದ ಫಸ್ಟ್, ಆಮೇಲೆ ಅಯ್ಯಪ್ಪ. ಅದ್ರ ಮಧ್ಯೆ ನಾನು ಗಣೇಶ ಹತ್ರ ಇಲ್ಲಿದ್ದೀನಿ ಸರ್. ಅದು ಜನ ಹಂಗೂ ಹೇಳ್ಬಿಟ್ಟವ್ರೆ, ಬಿಡಪ್ಪ ಅಪ್ಪನ ಮಧ್ಯ ಇದೆಯಾ ನೀನು, ಒಳ್ಳೆ ಗಣೇಶನ ಥರ ನಿನ್ನ ಮಧ್ಯ ಇದೆ ಬಿಡಪ್ಪ. ಜನ ಹಂಗೂ ಹೇಳ್ಬಿಟ್ಟವ್ರೆ, ಏನು ಬೇಜಾರೇ ಇಲ್ಲ ನನಗೆ ಸರ್. ಅದನ್ನೇ ಹೇಳ್ತಾರೆ ಸರ್, ಪ್ರೀತಿ ವಿಶ್ವಾಸ ಮನಸ್ಸು ಶುದ್ಧವಾಗಿದ್ರೆ ಹಿಂಗಿರ್ತಾರಂತೆ ಸರ್. ದೇವರು ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಟ್ಟ ನಮ್ಗೆ ಅದೇ ಸಂತೋಷ ಸರ್. ಅದೇ ಮುಖ್ಯ ಅಲ್ಲ ಸರ್ ಜಗತ್ತಿನಲ್ಲಿ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಇದೆ, ಸೊ ಸ್ವಲ್ಪ ಹಿಡ್ಕೋಬೋದು. ಓಕೆ, ತೊಂದರೆ ಇಲ್ಲ. ಬಿಸಿ ಬಿಸಿ ಉಂಟು. ಚಿತ್ರ ಕ್ಯಾಂಟೀನಲ್ಲಿ ತುಂಬ ಜನ ಹೇಳ್ತಾ ಇದ್ದಿದ್ದೆ ಸಾಂಬಾರ್ ಬಗ್ಗೆ ಹಾಗೂ ಚಟ್ನಿ ಬಗ್ಗೆ. ಅಂದರೆ ಇಡ್ಲಿಗೆ ಬಳಸುವಂಥ ಸಾರು ಇದೆಯಲ್ಲ ಅದು ಸೂಪರ್ ಇರುತ್ತಂತೆ. ಮತ್ತು ಇನ್ನು ಚಟ್ನಿನೂ ಕೂಡ ಸಕ್ಕತ್ತಾಗಿರುತ್ತೆ ಅಂದರು. ಸೊ ಮತ್ತಿನ್ನೇನು ಡಿಪ್ಪೆ ತೊಗೊಬೇಡ ಅಂದ್ಬಿಟ್ಟು ಸಿಂಗಲ್ ಇಡ್ಲಿ ತೊಗೊಂಡಿದ್ದೀನಿ. ಸಿಂಗಲ್ ಇಡ್ಲಿ ಹಾಗೂ ಸಿಂಗಲ್ ವಡೆ, ಉದ್ದಿನೊಡೆ, ತೂತೊಡೆ ತೊಗೊಂಡಿದ್ದೀನಿ. ಸೊ ಡಿಪ್ ಮಾಡಿಸ್ಬಿಟ್ಟಿದ್ದೀನಿ ಚೆನ್ನಾಗಿ. ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲ ಯಥೇಚ್ಛವಾಗಿ ಬಳಸೋರೆ ಸಾರಿಗೆ. ಸಾರಂತೂ ಕೆಂಪಗೆ ಸಕ್ಕತ್ತಾಗಿ ಕಾಣಿಸ್ತದೆ. ಇಡ್ಲಿ ಸಾಂಬಾರು, ಸಿಂಗಲ್ ಇಡ್ಲಿನೂ ಅಷ್ಟೇ ನಂಗೆ ಬಹಳ ಇಷ್ಟ ಆಗಿದೆ. ಏನು ಅಂದರೆ ಪಕ್ಕಾ ಉಡುಪಿ ಶೈಲಿ ಇಡ್ಲಿ.
ಅಂದರೆ ಅಕ್ಕಿ ರವೆ ಬಳಸಿ ಮಾಡಿರ್ತಾರೆ. ಅದು ಇಡ್ಲಿ ನೋಡೋದಕ್ಕೆ ಒಂಥರ ಮಜಾ ಕೊಡುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಬಟ್ಟೆ ಬಳಸಿರ್ತಾರೆ, ಸೊ ಅದೊಂದು ಇಷ್ಟ ಆಯಿತು, ಬಟ್ಟೆ ಬಳಸ್ತಾರೆ ಅನ್ನುವಂಥದ್ದು ಇಷ್ಟ ಆಯಿತು. ವಡೆನೂ ಅಷ್ಟೇ ದೊಡ್ಡ ಸೈಜ್ ವಡೆ ಬರುತ್ತೆ, ಡಿಪ್ಪಾಗಿರೋದ್ರಿಂದ ಎತ್ತಿ ತೋರಿಸುವುದು ಭಾರಿ ಕಷ್ಟ ಆಗಿದೆ. ಸೊ ವಡೆ ಅಂತೂ ದೊಡ್ಡ ಸೈಜು ವಡೆ ಸಿಗುತ್ತೆ. ಟೇಸ್ಟ್ ಮಾಡ್ಬಿಡೋಣ, ಲೇಟ್ ಮಾಡೋದು ಬೇಡ. ಸಖತ್ತಾಗಿದೆ. ಆಹಾ, ಪಕ್ಕಾ ಉಡುಪಿ ಶೈಲಿ ಸಾಂಬಾರು. ಏನಂದರೆ ಕಾಳುಗಳನ್ನೆಲ್ಲ ಹುರಿದು ಬಳಸಿರ್ತಾರೆ, ಸೊ ಅದರ ಒಂದು ಟೇಸ್ಟ್ ಸಾರಿನಲ್ಲಿ ಸಿಗುತ್ತೆ. ಮತ್ತಿನ್ನು ಟೊಮೊಟೊ ಹಣ್ಣು ಬೆಳೆಸಿರ್ತಾರೆ, ಮತ್ತು ಇನ್ನು ಬೆಲ್ಲ ಬೆಳೆಸಿರ್ತಾರಲ್ಲ ಅದರ ಒಂದು ಸಿಹಿ ನೀಟಾಗಿ ಸಿಗುತ್ತೆ. ಮಸ್ತಿದೆ ಸಾರು, ಮಾತ್ರ ಮಸ್ತಿದೆ. ಸಾಂಬಾರು ಮಾತ್ರ, ಇಡ್ಲಿ ಬಳಸಿರೋ ಸಾಂಬಾರು ಮಾತ್ರ ಚಿಂದಿಯಾಗಿದೆ. ಮತ್ತಿನ್ನು ಇಡ್ಲಿನೂ ಅಷ್ಟೇ ಬೊಂಬಾಟ್. ಏನಂದರೆ ಇಡ್ಲಿ ಒಂಥರ ಹೂವು ಇದ್ದಂಗೆ ಇದೆಯಾ, ಇಡ್ಲಿ ಬಾಯಿಗೆ ಇಡ್ತಿದ್ದಂಗೆ ನೀಟಾಗಿ ಹಾಗೆ ಹರಡ್ಕೊಂಬಿಡುತ್ತೆ ನೀಟಾಗಿ. ಸೂಪರ್. ಇಡ್ಲಿನೂ ಕೂಡ ಸಕ್ಕತ್ತಾಗಿದೆ. ಇನ್ನು ವಡೆನೂ ಅಷ್ಟೇ ಡಿಪ್ಪಾಗಿರುವಂಥದ್ದು. ಕೆಲವೊಬ್ಬರೆಲ್ಲ ಹೆಂಗೆ ಮಾಡ್ತಾರೆ ಗೊತ್ತಾ, ಎಲ್ಲ ಕಚಪಚ ಮಾಡಿಬಿಟ್ಟು ತೊಗೊತಾರೆ. ಒಬ್ಬೊಬ್ಬರು ಒಂಥರ ವಡೆ, ಕಾಯಿ, ಹಸಿರು ಮೆಣಸಿನಕಾಯಿ, ಮೆಣಸು ಎಲ್ಲ ಯಥೇಚ್ಛವಾಗಿ ಬಳಸಿ ಉದ್ದಿನ ವಡೆ ಮಾಡಿ ಕೊಟ್ಟಿದ್ದಾರೆ. ತೊಳೆದ ವಡೆನೂ ಅಷ್ಟೇ ಮಸ್ತಿದೆ. ವಡೆ ಗಿರಿಗಿರಿಯಾಗಿರುತ್ತೆ, ಬಟ್ ಸಾಂಬಾರ್ಗೆ ಹಾಕೊಂಡ್ಬಿಟ್ಟಿದ್ದೀನಲ್ಲ, ಸೊ ಹಂಗಾಗಿ ಮೃದುವಾಗಿಬಿಟ್ಟಿರುತ್ತೆ, ಮೆತ್ತಗಾಗ್ಬಿಟ್ಟಿರುತ್ತೆ. ಸಾಂಬಾರು ಡಿಪ್ ಜೊತೆ ಮಸ್ತ್ ಇರುತ್ತೆ. ನಿಮಗೆ ಸಾಂಬಾರು ಡಿಪ್ ನನಗೆ ಇಷ್ಟನೇ ಆಗಲ್ಲ ಅಂದರೆ ಸಪ್ರೇಟಾಗಿ ಸಿಗುತ್ತೆ, ಸಪ್ರೇಟಾಗಿ ತೊಗೊಳ್ಳಿ. ಅಥವಾ ಇದ್ರ ಜೊತೆಗೆ ಚಟ್ನಿ ಸೇರಿಸ್ಕೊತೀನಿ, ಅದು ಕೂಡ ಮಜವಾಗೇ ಇರುತ್ತೆ, ಚೆನ್ನಾಗಿದೆ. ಸೊ ಇಡ್ಲಿ ವಡೆ ಖಾಲಿ ಆಯಿತು. ನಂತರದಲ್ಲಿ ನಾನು ತೊಗೊಂಡಿರುವಂಥದ್ದು ಮಿಕ್ಸ್. ಸೊ ಏನೇನು ಮಿಕ್ಸ್ ಇದೆ ಅಂತ ಹೇಳ್ಬಿಡ್ತೀನಿ. ರೈಸ್ ಬಾತು ಇವತ್ತು ತರಕಾರಿ ರೈಸ್ ಬಾತು, ಮತ್ತು ಪುಳಿಯೋಗರೆ ಇವರೇ ಮಾಡೋಂಥದ್ದಂತೆ, ಗುಜ್ಜು ಕೂಡ ಇವರೇ ಮಾಡ್ಕೋತಾರೆ. ಮತ್ತು ಇಲ್ಲಿನ ಮತ್ತೊಂದು ಫೇಮಸ್ಸು ಮದ್ದೂರಿನ ವಡೆ. ಸೊ ಮದ್ದೂರಿನ ವಡೆ ಅಂದರೆ ಅಲ್ಲಿಂದ ತಂದಂಗೆ ಆಗ್ಬಿಡುತ್ತೆ. ಮದ್ದೂರು ವಡೆ ಸೂಪರ್, ಗರಿಗರಿಯಾಗಿದೆ, ಕರುಮ್ ಅನ್ನತ್ತೆ. ಮತ್ತಿನ್ನು ಈರುಳ್ಳಿ ಎಲ್ಲ ಬಳಸಿರ್ತಾರೆ, ಅದರ ಒಂದು ಸಿಹಿ ಸಿಗುತ್ತೆ. ಮತ್ತಿನ್ನು ಎಣ್ಣೆಲಿ ಚೆನ್ನಾಗಿ ಬೆಂದಿರುತ್ತಲ್ಲ ಈ ಮೇಲ್ಗಡೆ ಇರುವಂಥ ಈರುಳ್ಳಿ, ಅದರ ಒಂದು ಟೇಸ್ಟು, ಆ ಸ್ಮೋಕಿ ಫ್ಲೇವರ್ ಸಕ್ಕತ್ತಾಗಿ ಸಿಗುತ್ತೆ, ಚೆನ್ನಾಗಿದೆ, ಸೂಪರ್. ಫಸ್ಟು ರೈಸ್ ಬಾತ್ ತೊಗೊಂಡ್ಬಿಡ್ತೀನಿ. ಪುಳಿಯೋಗರೆ ತೊಗೊಂಬಿಟ್ರೆ ರೈಸ್ ಬಾತ್ನ ಮಜಾ ಹೋಗ್ಬಿಡುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಾ, ಡಬಲ್ ಬೀನ್ಸ್ ಯೂಶ್ವಲಿ ತುಂಬ ಜನ ಬಳಸಲ್ಲ, ಇದರ ಅಪರೂಪ ಬಳಸೋಂಥದ್ದು, ತುಂಬ ಜನ ಬಳಸೋದೇ ಇಲ್ಲ. ಡಬಲ್ ಬೀನ್ಸ್ನ ಇವ್ರು ಬಳಸ್ತಾ ಇದ್ದಾರೆ, ನನಗದು ಖುಷಿ ಆಯಿತು. ಅಂಥ ಮಸಾಲೆ ಬರೋಲ್ಲ, ಲೈಟ್ ಮಸಾಲೆ ಅಂತಿರ್ತೀನಲ್ಲ, ಅದಕ್ಕಿಂತ ಲೈಟ್ ಮಸಾಲೆ ಕೊಟ್ಬಿಟ್ಟವ್ರೆ. ಮತ್ತಿನ್ನು ಇಷ್ಟವಾಗುವಂಥದ್ದು ಏನು ಆ ಟೊಮೊಟೊ ಹಣ್ಣು ಬೆಳೆಸಿರ್ತಾರೆ, ಸೊ ಅದರ ಒಂದು ಹುಳಿ ನೀಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಆ ರೈಸ್ ಕ್ವಾಲಿಟಿ ಆಗಿರ್ಬೋದು, ಮತ್ತು ಆ ತರಕಾರಿ ಎಲ್ಲ ಸಿಗುತ್ತಲ್ಲ, ಅದು ನಿಮಗೆ ಬಹಳನೇ ಇಷ್ಟ ಆಗುತ್ತೆ. ಪುಳಿಯೋಗರೆನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಕಡಲೆ ಬೀಜ ಎಲ್ಲ ಯಥೇಚ್ಛವಾಗಿ ಬಳಸಿದ್ದಾರೆ, ಕಡಲೆ ಬೇಳೆ ಬಳಸಿದ್ದಾರೆ, ಸೊ ಸೂಪರ್. ಪುಳಿಯೋಗರೆ ಸೂಪರ್, ಮತ್ತಡಂಗೆ ಇಲ್ಲ, ಬೆಂಕಿ ಇದೆ. ಅದೇ ಕೆಲವೊಂದು ಕಡೆ ಎಲ್ಲ ಡ್ರೈ ಅನಿಸುತ್ತಲ್ಲ, ಆ ರೀತಿ ಏನು ಅನಿಸಲ್ಲ. ಗುಜ್ಜು ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ, ಗುಜ್ಜು ಜಾಸ್ತಿ ಬಳಸಿದ್ರೇ ಚೆಂದ ಪುಳಿಯೋಗರೆ. ಯಾವಾಗಲೂ ಗುಜ್ಜು ಜಾಸ್ತಿ ಬಳಸಿದ್ದಾರೆ, ಸೊ ಟೇಸ್ಟ್ ನೀಟಾಗಿ ಸಿಗುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಜೋರಾಗಿ ಸಿಗುತ್ತೆ. ಹುಣಸೆ ಹಣ್ಣಿನ ಹುಳಿ ಸಕ್ಕತ್ತಾಗಿ ಸಿಗುತ್ತೆ. ಇನ್ನು ಆ ಬೆಲ್ಲದ ಟೇಸ್ಟ್ ನೀಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಇನ್ನು ಕಡಲೆ ಬೀಜನೂ ಅಷ್ಟೇ ಕಟಮ್ ಅಂತ ಸಿಗುತ್ತೆ, ಅದು ಇಷ್ಟ ಆಗುತ್ತೆ. ಮತ್ತೊಂದು ಬಳೆ ಎಲೆ ಬಳಸ್ತಾರೆ, ಸೊ ಅದು ಸೂಪರ್ ಅನ್ನಿಸ್ತದೆ ನನಗೆ. ಬಳೆ ಎಲೆ ಬಳಸೋದ್ರಿಂದ ಚೆನ್ನಾಗಿದೆ, ಟೇಸ್ಟ್ ಅಂತೂ ಮತ್ತಡಂಗಿಲ್ಲ, ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪರವಾಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಸೂಪರ್. ಪುಳಿಯೋಗರೆ ಮಾತ್ರ ಅಲ್ಟಿಮೇಟ್ ಆಗಿದೆ, ಮತ್ತು ಇನ್ನು ಸಾಂಬಾರು ಚೆನ್ನಾಗಿತ್ತು, ಇಡ್ಲಿ ಜೊತೆಗೆ ಸಾಂಬಾರು ಸೂಪರ್.